ಆಗ್ತದಕ್ಕೆ ಅವರೇ ಹೊಣೆಗಾರರು, ನಾವು ಜವಾಬ್ದಾರಿ ಅಲ್ಲ, ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಹಾಗಾಗಿ SP ಅವ್ರನ್ನ ಕರೆದು ಹೇಳಿದ್ದೇವೆ, ಅವನ ಗಂಟೆ ಕಾಯ್ತೇವೆ, ಅರ್ಧ ಗಂಟೆ ಕಾಯ್ತೇವೆ, ಶಾಂತಿಯುತವಾಗಿ ಕಾಯ್ತೇವೆ. ಕರ್ತವ್ಯ ಇದೆ, ಪೊಲೀಸವ್ರ ಕರ್ತವ್ಯ ಇದೆ. ನಾನು ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನ ಆಗ್ರಹ ಮಾಡ್ತೇನೆ, ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿದು ಈ ರೀತಿ ಅವ್ಯವಸ್ಥೆಗೆ ಇವತ್ತು ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ನೀವು ಅವಕಾಶ ಕೊಡಬೇಡಿ. ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿಬೇಡಿ. ಒಬ್ಬ ಅಮಾಯಕ ಇವತ್ತು ಬಿಜೆಪಿ ಕಾರ್ಯಕರ್ತ ಇರ್ಬೋದು, ಅವ್ನ ಮನುಷ್ಯನಲ್ವಾಗಾದ್ರೆ ಏನು ಅಪರಾಧ ಮಾಡಿದ್ದಾನೆ? ಹಾಗಾಗಿ ನಾವು ಶಾಂತಿಯುತವಾಗಿ ಕಾಯ್ತೇವೆ. ಪೊಲೀಸರು ಯಾವ ನಿಟ್ಟಿನಲ್ಲಿ ಕ್ರಮನ ಕೈಗೊಳ್ತಾರೆ ನಾವು ಕಾಯ್ತೇವೆ ಇಲ್ಲೇನೆ. ಬಿಜೆಪಿ ಇದರಲ್ಲೇ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿ ನೋಡ್ರಿ, ಆ ಪೊನ್ನಣ್ಣನ ಹೇಳಿಕೆ ನಾನು ಗಮನಿಸಿದ್ದೇನೆ. ಸಾವಿನ ಮನೆಯಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾರೆ ಅಂತೇಳಿ ನಾಚಿಕೆ ಆಗಬೇಕಿತ್ತು ಒಬ್ಬ ಶಾಸಕನಿಗೆ. ಮುಖ್ಯಮಂತ್ರಿಗಳ ಕಾನೂನು ಸಚಿವರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು. ಪ್ರಾಮಾಣಿಕರಿದ್ದಿದ್ರೆ ನಿನ್ನೆ ಅವನ ಹೆಸರು ಉಲ್ಲೇಖ ಆಡಿದಾಗ ತತ್ಕ್ಷಣ ನಾನು ತಯಾರಿದ್ದೇನೆ, ಹಾಕ್ಲಿ FIR ನನ್ನ ಮೇಲೂ ಹಾಕ್ಲಿ ಅಂತ ಹೇಳಬೇಕಿತ್ತು. ಒಬ್ಬ ಜವಾಬ್ದಾರಿತ ಶಾಸಕ, ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ನನ್ನ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಇದೇ ಶಾಸಕರು ಹೊಣೆಗಾರರು, ಇವರೇ ಕಾರಣಕರ್ತರು. ಅಲ್ಲ, ಅವರು ಡೆತ್ ನೋಟೇ ಅಲ್ಲ, ಅದೇಂಗ್ ಹೇಳ್ತೀರಾ ಅನ್ನುವಂಥದ್ದನ್ನ. ಬಹಳ ಕಾನೂನು ಪಂಡಿತರಿದ್ದಾರೆ, ಕಾನೂನು ನಮಗೂ ಗೊತ್ತಿದೆ, ಕಾನೂನು ಏನು ಅಂತೇಳಿ ನಾವು ಕೂಡ ತೋರಿಸ್ತೇವೆ. FIR ಅವ್ರ ಹೆಸರು ಬರಲೇಬೇಕು. ಅವರೊಬ್ಬರೆಲ್ಲ ಪಂಡಿತರು ಇಲ್ಲಿ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು. ನಾನು ನೋಡ್ತೇನೆ ಏನಾಗ್ತದೆ ಅಂತೇಳಿ. ಆದ್ರೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಮ್ಮ ಕಾರ್ಯಕರ್ತರು ಕೂಡ ನಾನು ವಿನಂತಿ ಮಾಡ್ತೇನೆ, ಮನವಿ ಮಾಡ್ತೇನೆ. ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ನಾವೆಲ್ಲರೂ ಬದುಕಿದ್ದೇವೆ, ನಮ್ಮೆಲ್ಲ ಪಕ್ಷದ ಮುಖಂಡರಿದ್ದೇವೆ, ಕಾರ್ಯಕರ್ತರಿದ್ದೇವೆ. ಈ ರೀತಿ ಕಾಂಗ್ರೆಸ್ ಕುತಂತ್ರಕ್ಕೆ, ಒತ್ತಡಕ್ಕೆ ಯಾರು ಕೂಡ ಈ ರೀತಿ ಈ ದಾರಿನ ತೆಗೆದುಕೊಳ್ಬಾರ್ದು. ದಯವಿಟ್ಟು ಧೈರ್ಯವಾಗಿ ಎದುರಿಸಬೇಕು. ಬಿಜೆಪಿಯವರು ರಣಹದ್ದುಗಳು, ಹಾಗಾಗಿ ಕುಶಾಲನಗರಕ್ಕೆ ಬಂದಿದ್ದಾರೆ ಅಂತ ಪದನ ನಿನ್ನೆ ಪುನಃ ಬಳಸ್ತಾರೆ. ನಾನು ಈ ಸಂದರ್ಭ ಇನ್ನೇನು ಹೆಚ್ಚೇನು ಮಾತನಾಡೋದಿಲ್ಲ. ನಮ್ಮ ತಾಳ್ಮೆಗೂ ಇತಿಮಿತಿ ಇದೆ. ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ, ಗೃಹ ಸಚಿವರು ಕೂಡ ಹೇಳ್ತೇನೆ. ಕಾನೂನಾತ್ಮಕವಾಗಿ ಏನ್ ಕ್ರಮ ಕೈಗೊಳ್ಳಬೇಕು ಅವ್ರು ಕೈಗೊಳ್ಳಿ. ಮುಂದೆ ಮಾತಾಡ್ತಾರೆ. ಮುಂದಿನ ಹೋರಾಟದ ರೂಪರೇಷೆಗಳು ಯಾವ ರೀತಿ ಹೇಳ್ತೇನಪ್ಪ, ಆಮೇಲೆ ಹೇಳ್ತೀನಿ.